ಹುಡುಗ ನಾನು ವೀಡಿಯೋಸ್ ಎಲ್ಲ ನೋಡಿ ಬಾ ಮತ್ತೆ ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತ ಕರೆದ. ಸರಿ ನನಗೂ ಅದೇ ಬೇಕಾಗಿರೋದು ಬಾ ಅಂತ ಕರೆದ್ಬಿಟ್ಟು ಅಲ್ಲಿಂದ ಬಂದಮೇಲೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರು ಬಿಟ್ವಿ. ಅಲ್ಲಿಂದ ರಾಮನಗರ ತಲುಪಿ ಅಲ್ಲಿಂದ ಮುದ್ದೆ ಉಪ್ಸಾರು ಊಟ ಮಾಡಿ ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ವಿ. ಅಲ್ಲಿಂದ ಚನ್ನಪಟ್ಟಣ ದಾಟಾದಮೇಲೆ ಅಡುಗೆಗೆ ಬೇಕಾದಂಥ ತರಕಾರಿ ಎಲ್ಲ ಕೂಡ ತೊಗೊಂಡ್ವಿ. ಅದರ ಜೊತೆಗೆ ಚಿಕನ್ನು ಬೇಕಾಗಿತ್ತು. ಮುಂದೆ ಹೋಗಿ ಸ್ವಲ್ಪ ಚಿಕನ್ನು ಕೂಡ ತೊಗೊಂಡ್ವಿ. ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿ ಒಂದು ಹಳ್ಳಿ ಮೇಲೆ ಹಾದೋಗಿ ಕೊನೆಗೆ ಕಾಡಿನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ನ ತಲುಪಿದ್ವಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತನ ಕೋರ್ತೀನಿ. ಮತ್ತು ಅದೇ ರೀತಿ ಇವತ್ತು ವಿಡಿಯೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಕ್ಯಾಂಪಿಂಗ್ ಮಾಡೋದಕ್ಕೆ ಇವತ್ತು ಕ್ಯಾಂಪಿಂಗ್ ಮಾಡಬೇಕು ಅಂತೇಳಿ ಒಂದು ಕಾಡು ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ನಾನು ಒಬ್ಬನೇ ಬಂದಿಲ್ಲ ಇವತ್ತು. ನನ್ನ ಜೊತೆಗೆ ನನ್ನ ಬಾಮ ಇದ್ದಾನೆ, ನನ್ನ ಪ್ರೀತಿಯ ಮಚ್ಚ ಕೂಡ ಬಂದಿದ್ದಾನೆ. ತೋರಿಸ್ತೀನಿ. ಇವತ್ತು ನನ್ನ ಆಟೋಗೆ ಅವನೇ ಜಾಕಿ ಆಯಿತಾ. ನೀವು ನೋಡ್ತಾ ಇರ್ಬೋದು ಪ್ಲೇಸ್ ಹೆಂಗಿದೆ ಅಂಥೇಳಿ. ಅದ್ರ ಜೊತೆಗೆ ಇಲ್ಲಿಂದ ನಮಗೆ ಇಲ್ಲಿವರೆಗೂ ರೋಡ್ ಚೆನ್ನಾಗಿತ್ತು. ಇಲ್ಲಿಂದ ನಮಗೆ ಸ್ವಲ್ಪ ಆಫ್ ರೋಡ್ ಶುರು ಆಗುತ್ತೆ. ನೋಡೋಣ ಮುಂದೆ ನೈಟ್ ಕ್ಯಾಂಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೇನೆಲ್ಲ ಆಗುತ್ತೆ ಅಂಥೇಳಿ ಹೊಡೋಣ. ಈಗ ಟೈಮು ಆಗಿದೆ, ಒಂದು 4 ಗಂಟೆ ಆಗಿದೆ. ಇನ್ನೊಂದು 1 ಅವರು ಅಷ್ಟರಲ್ಲಿ ರೀಚ್ ಆಗಿ ಅಲ್ಲಿಂದ ಕ್ಯಾಂಪಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ಬನ್ನಿ ಹೊಡೋಣ. ಸ್ನೇಹಿತರೆ, ಇನ್ನೂ ಹೋಗ್ತಾನೆ ಇದ್ದೀವಿ. ಸಿಕ್ಕಾಪಟ್ಟೆ ರೋಡು ಸರಿ ಇಲ್ಲ, ನೋಡ್ತಾ ಇರ್ಬೋದು. ಹಾಗೆಯೇ ಫುಲ್ಲು ಮಳೆ ಬರೋ ಥರ ಆಗಿದೆ. ಇಬ್ಬರೇ ಇದ್ದೀವಿ. ಏನೇನು ಐಟಮ್ಗಳು ಬೇಕು ಫುಲ್ಲು ಎಲ್ಲ ಪ್ಯಾಕಿಂಗು ನೋಡ್ತಾ ಇರ್ಬೋದು. ಬಂದಿರೋದು ಇಬ್ಬರು. ಎಷ್ಟು ಬ್ಯಾಗ್ಗಳು ಎತ್ಕೊಂಡು ಬಂದಿದ್ದೀವಿ ಅಂತ ಏನಂತ ಹೇಳಿದ್ರೆ, ನೈಟ್ ಕ್ಯಾಂಪಿಂಗ್ಗೆ ಸೇಫ್ಟಿಗೆ ಏನೇನು ಬೇಕೋ ಪ್ರತಿಯೊಂದು ಕೂಡ ಎತ್ಕೊಂಡು ಬಂದಿದ್ದೀವಿ. ಊಟಕ್ಕೆ ಏನೇನು ಬೇಕೋ ಅದನ್ನು ಕೂಡ ಎಲ್ಲ ತೊಗೊಂಡಿದ್ದೀವಿ. ನೋಡೋಣ, ಅಡುಗೆ ಮಾಡಿ. ಫುಲ್ಲು ನೋಡಿ ಮಳೆ ಬರೋ ಥರನೇ ಆಗಿದೆ. ಹೋಗ್ತಾ ಹೋಗ್ತಾ ನಮಗೆ ಡೋಸ್ ಆಗ್ತೈತೆ. ಫುಲ್ಲು ಕಾಡು. ಸ್ವಲ್ಪ ಮುಂದೆ ನಡಿ, ಆ ಬಂಡೆಕಾಲ್ ಮೇಲೆ ನಿಲ್ಸು ಗಾಡಿ. ನಿಲ್ಸು ಇಲ್ಲೇ ನಿಲ್ಸು. ಅರೆ ವಾ, ನೋಡ್ಬೋದು. ಬನ್ನಿ, ಸೆಂಟ್ರಲ್ಗೆ ಒಂದು ವ್ಯೂಸ್ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಇದೆ ವ್ಯೂ ಅಂತ. ಅದೇನೋ ಗೊತ್ತಿಲ್ಲ ಕಣ್ರಿ, ನನಗೆ ಈ ಥರ ಜಾಗಕ್ಕೆ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ ಸೌಂಡ್ ಕೇಳಿಸ್ಕೊಳ್ಳಿ, ಆ ಪಕ್ಷಿಗಳ ಸೌಂಡು. ಹಾಗೆ ವ್ಯೂ ಎಂಜಾಯ್ ಮಾಡಿ. ಇಷ್ಟೇ ಅಲ್ಲ, ಇನ್ನೂ ಮುಂದೆ ಇದೆ. ಈಗ ಎಕ್ಸಾಕ್ಟಾಗಿ ಒಂದು ಅರ್ಧ ಬೆಟ್ಟ ಹತ್ತಿದ್ದೀವಿ ಗಾಡೀಲಿ. ಇನ್ನೊಂದು ಅರ್ಧ ಹೋಗ್ಬೇಕು ಮುಂದೆ. ಹೋಗೋಣ. ಮಳೆ ಬರೋ ಥರ ಇದೆ. ಆದಷ್ಟು ಬೇಗ ಸ್ವಲ್ಪ ಬೇಗ ರೀಚ್ ಆಗಿ ಕ್ಯಾಂಪಿಂಗ್ ಹಾಕ್ಬಿಟ್ರೆ ಸ್ವಲ್ಪ ಸಮಾಧಾನ ಅಂತ ಹೇಳ್ಬೋದು. ಹಾಗಾಗಿ ರೈಟ್. ಸ್ನೇಹಿತರೆ, ಫೈನಲ್ ಆಗಿ ಬೆಟ್ಟದ ಮೇಲೆ ದೇವಸ್ಥಾನ ಹತ್ರ ಬಂದಾಯಿತು. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಬಟ್ ಒಂದೇ ಒಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಂದಂಥವ್ರು ಇಂಥ ಒಳ್ಳೆ ಜಾಗ ನಾವು ನೋಡ್ತಾ ಇರ್ಬೋದು,
ಒಂದು ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ. ಆ ಕಡೆಯಿಂದ ವ್ಯೂಸು ಇನ್ನೂ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಅಲ್ಲಿ ದೇವಸ್ಥಾನ ಇರೋದು ಆಯಿತಾ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಬಾಟ್ಲುಗಳನ್ನ ಬಿಸಾಡಿ ಗಬ್ಬೆ ಬಿಡಿಸಿದ್ದಾರೆ ಅಂತ ಹೇಳಿದ್ರೆ, ಇಂಥ ಒಳ್ಳೆ ಜಾಗನ ನಮ್ಮ ಜನಗಳಿಗೆ ಏನು ಹೇಳ್ಬೇಕೋ ಗೊತ್ತಾಗಲ್ಲ. ದಯವಿಟ್ಟು ಈ ಜಾಗಕ್ಕೆ ಬಂದಂಥವ್ರು ಶುಚಿನ ಕಾಪಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮುಂದೆ ದಿವಸ ನಮ್ಮ ಮಕ್ಕಳು ಬಂದರೂ ಕೂಡ ಒಂದು ಒಳ್ಳೆಯ ಜಾಗ ಅಂತಲೇ ಇದು ಮಾಡಬೇಕು. ಬಟ್ ನನಗೆ ಈ ಥರ ಇಷ್ಟೊಂದು ಗಲೀಜಾಗಿರುತ್ತೆ ಅಂತ ಸತ್ಯವಾಗಲೂ ಅಂದ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಬಾಟ್ಲುಗಳಿದ್ದಾವೆ. ಇರಲಿ ನೋಡಿ, ಇದೇ ದೇವಸ್ಥಾನ. ಇದೊಂದು ದೇವಸ್ಥಾನ ಇದೆ. ಇದು ಚೆನ್ನಪ್ಪಾಜಿ ಸ್ವಾಮಿ ದೇವಸ್ಥಾನ ಅಂತೇಳಿ. ಹೆಚ್ಚು ಕಮ್ಮಿ ಇದು ನಮ್ಮ ಮನೆದವ್ರಿಗೆ ಸೇರುತ್ತೆ. ಅದನ್ನು ಹೊರತುಪಡಿಸಿ ಅಲ್ಲೊಂದು ಚಿಕ್ಕ ಗುಡಿ ಇದೆ. ಆ ಗುಡಿ ಬಿಟ್ಟರೆ ಸೌಂಡ್ ಕೇಳ್ತಾ ಇರ್ಬೋದು. ಮಳೆ ಬರೋದರ ಶುರು ಆಗ್ತೈತೆ. ಆಲ್ರೆಡಿ ಆ ಕಡೆ ಬರ್ತಾ ಇದೆ ಮಳೆ ನೋಡಿ. ಅದೆಲ್ಲ ಊರು. ಈ ಕಡೆ ಎಲ್ಲ ಸೈಡ್, ಈ ಕಡೆ ಎಲ್ಲ ಕಾಡು ಆಯಿತಾ. ನೋಡಿ ಮಳೆ ಫುಲ್ಲು ಅಲ್ಲಿಂದ ಬರ್ತಾ ಇದೆ ಮಳೆ. ಆ ಮಳೆ ಬರೋಕ್ಕೂ ಮುಂಚೆನೇ ನಾವು ಇಲ್ಲಿ ಏನಾದ್ರು ಸ್ವಲ್ಪ ಸೇಫ್ಟಿ ನೋಡ್ಕೊಂಬಿಡೋಣ. ಬನ್ನಿ ಹೋಗಿ ಫಸ್ಟು ಕ್ಯಾಂಪಿಂಗ್ ಹಾಕ್ಬಿಡೋಣ. ಕ್ಯಾಂಪಿಂಗ್ ಹಾಕೋಕ್ಕೆ ಫಸ್ಟು ಜಾಗನ ಸೆಲೆಕ್ಟ್ ಮಾಡ್ಕೊಂಬಿಡೋಣ. ಮಳೆ ಬಂದರೂ ಕೂಡ ಸ್ವಲ್ಪ ಈಸಿಯಾಗಿರಬೇಕು. ಸ್ನೇಹಿತರೆ, ಮಳೆ ಬಂತು ಮಳೆ ಬಂತು. ಕವರ್ ಆಗೋಯ್ತು. ಜಸ್ಟ್ ಇನ್ನೊಂದು 5ರಿಂದ 10 ನಿಮಿಷದಲ್ಲಿ ಫುಲ್ ಮಳೆ ಆಗಲೇ ಹನಿ ಬೀಳ್ತಾ ಇದೆ. ಮಳೆ ಜೋರಾಯ್ತೈತೆ. ಈಗ ಕ್ಯಾಂಪಿಂಗ್ ಇಲ್ಲೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅಲ್ಲೊಂದು ಸ್ವಲ್ಪ ಜಾಗ ಇದೆ ಕ್ಯಾಂಪಿಂಗ್ ಮಾಡೋದಕ್ಕೆ. ಅಂದರೆ ಒಂದು ಏನೋ ಬಂದವರು ಉಳ್ಕೊಳ್ಳೋಕ್ಕೆ ಅಂತ ಜಾಗ ಮಾಡ್ತಾರ ಇದ್ದಾರೆ. ನೋಡೋಣ, ಅಲ್ಲಿ ಹೋಗೋಣ. ಆ ಮಳೆ ನೆಂದ್ರೆ ಅಷ್ಟೇ ಏನು ಹೊಡಿತಿದೆ ಗೊತ್ತಾ, ಮಳೆ ಕಾಣಿಸ್ತಲ್ಲ ಅಷ್ಟೇ. ನೋಡಿ ಫುಲ್ ಕವರೇ ಆಗೋಯ್ತು. ಆವಾಗಲೇ ನೋಡಿದ್ರಿ, ಅದು ಫುಲ್ ಕವರೇ ಆಗೋಯ್ತು. ಅದೇ ಅಷ್ಟು ಮಟ್ಟಿಗೆ. ಇಲ್ಲಿ ನೋಡ್ರಿ, ಈ ಕಡೆ ಮಳೆ ಇಲ್ಲ, ಈ ಕಡೆ ಮಳೆ ಐತೆ ನೋಡಿ. ನಾವು ಆ ಜಾಗ ಆರಿಸ್ಕೊಂಡಿದ್ದೀವಿ, ಅಲ್ಲಿ ಒಳಗಡೆ ಹೋಗ್ಬಿಡೋಣ ಅಂತ. ರೈಟ್ ಎತ್ಕೊ, ಹಿಂಗೆ ರೈಟ್ ಎತ್ಕೊಮ್ಮ, ಹಿಂಗೆ ರೈಟ್ ಎತ್ಕೊ ಒಳಗಡೆ. ಮರ್ತ ಕೆಳಗಡೆ ಹಾಕೋ ಹಂಗೆ. ನೋಡಿ ಇಲ್ಲೊಂದು ಚಿಕ್ಕದು ದೇವಸ್ಥಾನ, ಸಿದ್ದಪ್ಪಾಜಿದು, ಮಂಟೆ ಸ್ವಾಮಿದು. ಇಲ್ಲೇ ಬಿಡಮ್ಮ. ಯಾವ ಸೈಡ್ ಮಳೆ ಬರ್ತದೆ? ಈ ಕಡೆ ಯಾವ ಕಡೆ ಒಂದು ಹಾಕಮ್ಮ, ಹೇಳ್ತೀನಿ. ಸಾಕು ಸಾಕು, ಓಡು. ಅಲ್ಲೇ ಇರಲಿ ಬಿಡೋ ಗಾಡಿ. ಅವನು ಗಾಡಿ ಅಲ್ಲೇ ಇರಲಿ ಬಿಡು ಅಂತ ಹೇಳ್ದೆ. ಬೇಡ ಒಳಗಡೆ ಹಾಕೋಣ ಅಂತೇಳಿ ಒಳಗಡೆ ತಗೊಂಬತ್ತೀನಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಮ್ಮ ಪುಣ್ಯಕ್ಕೆ ಸೀಟೆಲ್ಲ ಹಾಕಿದ್ದಾರೆ. ಎಲ್ಲಕ್ಕೆ ಒಟ್ಟಿನಲ್ಲಿ ನನ್ನ ಪ್ರಕಾರ ಮಳೆಗೇನಾದ್ರು ಅಲ್ಲಿ ಕ್ಯಾಂಪಿಂಗ್ ಹಾಕಿದ್ದಿದ್ರೆ ಸಿಕ್ಕಾಪಟ್ಟೆ ತಾವಾಗಿರೋದು ಏನು ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇದೊಂದು ರೆಡಿ ಮಾಡ್ತಾ ಇದ್ದಾರೆ ಕುತ್ಕೊಳ್ಳೋಕ್ಕೆ, ಬಂದವ್ರು ತಂಗೋಕ್ಕೆ, ಅಡಿಗೆ ಮಾಡ್ಕೊಳ್ಳೋಕ್ಕೆ. ಇವತ್ತು ನಮ್ಮ ಠಿಕಾಣಿ ಕನ್ಫರ್ಮ್ ಆಗಿ ಇಲ್ಲೇನೆ ನೋಡಿ. ಆ ಕಡೆ
ಸ್ನೇಹಿತರೆ ಹಾಗೇನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಳ್ಳೆ ವೆದರು. ಹಾಗಾಗಿ ಫಸ್ಟು ಒಂದು ಕ್ಯಾಂಪಿಂಗ್ ಮಾಡಿ ಒಂದು ಟೀ ಕುಡಿಬಿಡೋಣ ಸ್ನೇಹಿತರೆ. ಹಾಗೇನೆ ನಾವು ಅಲ್ಲಿ ಕ್ಯಾಂಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಯಾಕೆಂದರೆ ತುಂಬಾ ಮಳೆ ಬರೋ ಸಂಭವ ಜಾಸ್ತಿ ಇದೆ. ಮಳೆ ಬಂದಿದೆ, ಆಗಲೇ ಬಂದು ನಿಂತಿದೆ ಕೂಡ. ಅಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ತುಂಬ ಕಲ್ಲುಗಳಿರೋದ್ರಿಂದ ರಾತ್ರಿ ನಿದ್ದೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಹೊರಗಡೆ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಸಿಕ್ಕಾಬಿಟ್ಟೆ ಮಳೆ. ರಾತ್ರಿ ಕೂಡ ಅವಾಗಲೂ ಕೂಡ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಒಳ್ಳೆ ಜಾಗ ಹುಡ್ಕೋಣ ಅಂಥೇಳಿ ಹುಡುಕ್ತಾ ಇದ್ವಿ. ಇಲ್ಲೊಂದು ಅದೇ ಥರನೇ ದೇವಸ್ಥಾನಕ್ಕೆ ಬಂದವರಂಥವ್ರು ಅಕಸ್ಮಾತ್ ಏನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕಂತಲೇ ಒಂದು ಜಾಗನ ಮಾಡಿದ್ದಾರೆ. ಅಲ್ಲೇ ನಾವು ಇವತ್ತು ಉಳ್ಕೊಳ್ಳೋಣ, ಟೆಂಟ್ ಅಲ್ಲೇ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ನೋಡಿ, ನೋಡ್ತಾ ಇರ್ಬೋದು, ಆಪೋಸಿಟ್ ನೋಡಿದ್ರೆ ನಿಮ್ಗೆ ಈ ಥರ ವ್ಯೂ ಸಿಗುತ್ತೆ, ಸಖತ್ತಾಗಿದೆ. ಹಾಗಾಗಿ ಇವತ್ತು ನಾವು ಇಲ್ಲೇ ಟೆಂಟ್ ಹಾಕೋ ಕೆಲಸನ ಶುರು ಮಾಡ್ತೀವಿ. ಟೆಂಟ್ ರೆಡಿ ಆಯಿತು, ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಬಿಡೋಣ. ಫಸ್ಟು ಟೀ ಕುಡಿಬೇಕು. ಆದರೆ ನಮ್ಮ ಅಚ್ಚನಿಗೆ ಹೇಳಿದೆ, ಟೀ ಪುಡಿ ತಗೋ, ಊಟ ಮಾಡೋಕ್ಕೆ ಅಡಿಕೆಯಲ್ಲಿ ತಗೋ ಅಂತೇಳಿ. ಎರಡೂ ಮಿಸ್ ಆಯಿತು. ಬೇರೆ ಏನೋ ಒಂದು ಆರ್ಡ್ರ್ ಮಾಡ್ಕೊಳ್ಳೋಣ. ಹಾಲು ತಂದು ಫಸ್ಟ್ ಹಾಲು ಕುಡ್ಕೊಂಡ್ಬಿಡೋಣ, ಯಾಕೆಂದರೆ ಟೀ ಕುಡಿದಿಲ್ಲ ಅಂದರೆ ನನ್ನ ತಲೆನೇ ಓಡಲ್ಲ. ಹಾಗಾಗಿ ಬಂದ್ಬಿಟ್ಟು ಚನ್ನಪಟ್ಟಣದಿಂದ ಲೆಫ್ಟ್ ಎತ್ಕೊಂಡು ಕಬ್ಬಾಳ್ಗೆ ಹೋಗೋ ರೂಟಲ್ಲಿ ಮುಂದೆ ಬಂದು ಅಲ್ಲಿಂದ ಸ್ವಲ್ಪ ಮುಂದೆ ರೈಟ್ ಎತ್ಕೊಬೇಕು. ನಾನು ಆ ಲೊಕೇಶನ್ನು ಕೂಡ ನಾನು ಪಿನ್ ಮಾಡಿರ್ತೀನಿ. ಇದು ಚೆನ್ನಪ್ಪ ಸ್ವಾಮಿ ದೇವಸ್ಥಾನ ಅಂತೇಳಿ. ಇಲ್ಲಿ ಬಂದು ಪೂಜೆನ ಮಾಡಿಕೊಂಡು ಹೋಗ್ಬೋದು. ಇದು ಕ್ಯಾಂಪಿಂಗ್ ಮಾಡೋರಿಗೆ ಬೆಸ್ಟ್ ಪ್ಲೇಸು. ಮಳೆ ಬತ್ತು ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ರೈನ್ ಕ್ಯಾಂಪಿಂಗ್ ಮಾಡೋವಂಥವ್ರು, ಅವರು ಕೂಡ ಮಾಡಬಹುದು ಈ ಟೈಮಲ್ಲಿ ಬಂದು. ಅದನ್ನು ಹೊರತುಪಡಿಸಿದ್ರೆ ನಾರ್ಮಲ್ಲು ಕ್ಯಾಂಪಿಂಗ್ ಮಾಡೋಕ್ಕೆ ತುಂಬಾ ಜಾಗ ಇದೆ. ಯಾಕೆಂತ ಹೇಳಿದ್ರೆ ಆರಾಮಾಗಿ ಮಳೆ ಬಂದರೂ ಕೂಡ ಏನೇ ಸಮಸ್ಯೆ ಏನೂ ತೊಂದರೆ ಇಲ್ಲ. ಬಟ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಪ್ರಾಣಿಗಳು ಓಡಾಡ್ತವೆ ಅಂತೇಳಿ ಊರಿನ ಜನರ ಮಾಹಿತಿನ ತೊಗೊಂಡೇ ನಾವು ಇಲ್ಲಿ ಬಂದಿರೋವಂಥದ್ದು. ಸ್ವಲ್ಪ ಜೋಪಾನವಾಗಿರಿ ಅಂಥೇಳಿ ಎಚ್ಚರಿಕೆಯೂ ಕೂಡ ಕೊಟ್ಟು ಕಳಿಸಿರೋವಂಥದ್ದು. ಹಾಗಾಗಿ ನಾನು ಹಿಂದೇನು ಹೇಳ್ದಾಗೆ ಈ ಜಾಗದ ಲೊಕೇಶನ್ನು ಕೂಡ ಹಾಕ್ತೀನಿ. ಆರಾಮಾಗಿ ಬಂದುಬಿಟ್ಟು ಕ್ಯಾಂಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಅದು ಬಿಟ್ಟರೆ ರೋಡ್ ಸ್ವಲ್ಪ ನೋಡ್ದಂಗೆ ನೀವು ಆಫ್ ರೋಡೇ ಇರೋದು. ಜೋಪಾನಾಗಿ ಬಂದು ಹೋಗೋವಂಥ ಕೆಲಸನ ಮಾಡಿ, ಆಯಿತಾ? ನೋಡಿದ್ರಿ, ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀವಿ. ನೋಡೋಣ. ಇವಾಗ ಸಮಯ ಬಂದ್ಬಿಟ್ಟು ಕರೆಕ್ಟಾಗಿ 6 ಗಂಟೆ 12 ನಿಮಿಷ. ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನು ಅಡುಗೆ ಮಾಡ್ಕೊ ಊಟ ಮಾಡೋ ಅಷ್ಟರಲ್ಲಿ ಸಮಯ ಸರೋಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ. ನೋಡೋಣ. ಮಚ್ಚಿ, ಅಡುಗೆ ಸ್ಟಾರ್ಟ್ ಮಾಡೋಣ? ಓಕೆ, ಸ್ಟಾರ್ಟ್. ನೋಡಿ, ಚಿಕನ್ ಫ್ರೈಗೆ ಎಲ್ಲ ರೆಡಿ ಆಯ್ತೈತೆ. ಇದು ಬರೀ ಪೀಸ್ ಮಾತ್ರ ಎತ್ತಿಟ್ಕೊಂಡಿದ್ದೀವಿ, ಲೆಗ್ ಪೀಸು. ಇದು ತವಾ ಫ್ರೈ ಮಾಡೋಕ್ಕೆ, ಫಿಶ್ ಮಾಡ್ತಾರಲ್ಲ ಆ ಥರ ತವಾ ಫ್ರೈ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಸಪ್ರೇಟಾಗಿ ಲೆಗ್ ಪೀಸ್ ಹೊಡಿಸಿಟ್ಕೊಂಡಿದ್ದೀವಿ. ಹಾಂ, ಇದು ಬೇಯ್ದಾದಮೇಲೆ ನೆಕ್ಸ್ಟು ಅನ್ನ ಮಾಡಾದಮೇಲೆ ತವಾ ಫ್ರೈ ಮಾಡಿ, ಚಿಕನ್ ತವಾ ಫ್ರೈ, ಲೆಗ್ ಪೀಸು ತವಾ ಫ್ರೈ ಮಾಡಿ ಅದಾದಮೇಲೆ ಊಟ ಕೂತ್ಕೊತೀವಿ. ಸ್ನೇಹಿತರೆ, ಈಗ ಚಿಕನ್ ತವಾ ಫ್ರೈ ಮಾಡೋದಕ್ಕೆ ಲೆಗ್ ಪೀಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ.
ಉಪ್ಪು ಖಾರ ತುಂಬಿ ಒಂದು ಅರ್ಧ ಗಂಟೆ ಇದನ್ನು ನೆನೆ ಹಾಕಿ ಅದಾದ ನಂತರ ತವದ ಮೇಲೆ ಹಾಕಿ ಬೇಯಿಸ್ಕೊಂಡು ಜೊತೆಗೆ ನೆಂಚ್ಕೊಂಡು ತಿಂತಾಯಿದ್ರೆ ಈಗ ಬಾಯಿ ನೀರು ಬರ್ತೈತೆ ನನಗೆ. ಇದು ನಿಮ್ಗೆ ಗೊತ್ತಾಯ್ತಾ? ನಮಗೆ ಡೈಲಿ ಬರುತ್ತೆ. ಡೈಲಿ ಬರುತ್ತೆ. ಸ್ನೇಹಿತರೆ, ಫೈನಲಾಗಿ ಅಡುಗೆ ಎಲ್ಲ ಮಾಡಿ ಮುಗಿಸಾಯಿತು. ಇವಾಗ ಏನಿದ್ರು ಬರೀ ಬ್ಯಾಟಿಂಗ್ ಆಡೋದು ಒಂದೇ ಬಾಕಿ ಇರೋದು. ನೋಡಿ ಏನೇನು ಅಡುಗೆ ಮಾಡಿದ್ದೀವಿ ಅಂತ ಇರೋದು ಇಬ್ಬರಿಗೆ. ಚಿಕನ್ ತವಾ ಫ್ರೈ, ಚಿಕನ್ ಫ್ರೈ, ರೈಸು ಇಷ್ಟು ಮಾಡ್ಕೊಂಡಿದ್ದೀವಿ. ರೈಸ್ ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಇವಾಗ ಊಟ ಮಾಡ್ತೀವಿ. ಮತ್ತು ಬೆಳಿಗ್ಗೆ ಬರೋ ಟೈಮ್ಗೆ ಊಟ ಮಾಡಿಕೊಂಡು ಇಲ್ಲಿಂದ ವಾಪಸ್ ಬರುವಂಥ ಕೆಲಸ ಮಾಡ್ತೀವಿ. ಸ್ನೇಹಿತರೆ, ಫುಲ್ಲು ಬ್ಯಾಟಿಂಗ್ ಶುರು ಮಾಡಿದ್ದೀವಿ. ಊಟ ಮಾಡಿಬಿಟ್ಟು ಗೇಮ್ ನಾನು ನೋಡು ತೋರಿಸ್ತೀನಿ ಕತ್ತಲ್ಲಿ ಹೆಂಗೈತೆ ಪ್ಲೇಸು ಅಂತೇಳಿ. ಅದ್ರ ಜೊತೆಗೇ ಕೆಲವರು ಅನ್ಕೊಬೋದು, ಇದೇನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕ್ಯಾಂಪಿಂಗ್ ಮಾಡಿ ನಾನ್ ವೆಜ್ ಎಲ್ಲ ತಿಂತಿದ್ದಾರೆ ಅಂತೇಳಿ. ಆ ಥರ ಏನಿಲ್ಲ. ನಮ್ಮ ಮನೆ ದೇವರಿಗೆ ಇದೇ ಮುಖ್ಯವಾದದ್ದು. ಇದನ್ನು ಮಾಡ್ತಾರೆ ಈ ಜಾಗದಲ್ಲಿ, ಆ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಮಾಡಿದ ಜಾಗದಲ್ಲಿ ತಿಂದಿರೋ ಜಾಗದಲ್ಲ ತಿನ್ನಕ್ಕೆ ಹೋಗಲ್ಲ. ಹಾಗಾಗಿ ಶುರು ಮಾಡೋಕ್ಕೆ ಫುಲ್ ಬ್ಯಾಟಿಂಗ್ ಮುಗಿಸಿದ ಮೇಲೆ ಸಿಗ್ತೀವಿ. ಸ್ನೇಹಿತರೆ, ಟ್ರಾವೆಲ್ ಮಾಡಿದ್ದಾಯಿತು, ಕ್ಯಾಂಪಿಂಗ್ ಮಾಡಿದ್ದಾಯಿತು, ಕುಕ್ಕಿಂಗ್ ಮಾಡಿದ್ದಾಯಿತು, ಊಟ ಮಾಡಿದ್ದಾಯಿತು. ಈಗ ಮಲ್ಕೊಳ್ಳೋ ಟೈಮು. ಇಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಬ್ಬರು ಬಂದು ಅವನು ಹೊರಗಡೆ ಮಲ್ಕೋತಾನಂತೆ. ಅವನಿಗೆ AC ಬೇಕು, ಹಾಗಾಗಿ ಹೊರಗಡೆ ಮಲ್ಕೋತೀನಿ ಅಂತೇಳಿ ಹೊರಗಡೆ ಮಲಗಿದ್ದಾನೆ. ನಾನು ಒಳಗಡೆ ಮಲ್ಕೊಂಡಿದ್ದೀನಿ, ನನಗೆ ಚಳಿ ಆಗೋಲ್ಲ, ಹಾಗಾಗಿ ಹೊರಗಡೆ ಮಲ್ಕೊಂಡಿದ್ದೀನಿ. ಎಲ್ಲ ತೋರಿಸ್ತಿದ್ದೀನಿ. ಆದರೂ ಒಂದು ಬಾಕಿ ಇದೆ, ಬೆಳಿಗ್ಗೆ ಸನ್ರೈಸ್ ಆಗೋದು. ನೋಡೋಣ, ನಮ್ಮ ಅದೃಷ್ಟಕ್ಕೆ ಏನಾದರೂ ಬೆಳಿಗ್ಗೆ ಸನ್ರೈಸ್ ಆಗೋದೇನಾದರೂ ಕಣ್ಣು ಕಾಣ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ವಿಡಿಯೋ ಮಾಡ್ತೀನಿ. ಒಂದು ವೇಳೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗೆ ಬೆಳಗ್ಗೆ ಸಿಗೋಣ. ಎಲ್ರಿಗೂ ಗುಡ್ ನೈಟ್. ನಮಸ್ಕಾರ ಎಲ್ರಿಗೂ, ಶುಭೋದಯ. ನೋಡಿದ್ರಲ್ಲ ನಮ್ಮ ನೈಟ್ ಕ್ಯಾಂಪಿಂಗು ಮತ್ತು ಕುಕ್ಕಿಂಗ್ ಎಲ್ಲ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಮತ್ತು ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನು ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಮಾಡೋಂಥ ಪ್ರತಿ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಯಾಂಪಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದೆ ಒಂದು ಒಳ್ಳೆಯ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ಎಲ್ರಿಗೂ ನಮಸ್ಕಾರ.